ಹಂಗ ದೊಡ್ಡ ಮನೆ ಹೀರೋ ನಿಮ್ಮ ಹೀರೋ ಆಶೀರ್ವಾದ ತಾಂಡಿಲ್ವಂಗಾರೆ ನಿಮ್ಮ ಹೀರೋ ಇದಾರಲ್ಲ ನಿಮ್ಮ ಹೀರೋ ರಾಜ್ಕುಮಾರ್ ಆಶೀರ್ವಾದ ತಾಂಡಿದ್ದಾರೆ ದೊಡ್ಡ ಮನೆಗೆ ಬಂದು ಅಪ್ಪು ಸರ್ ಆಶೀರ್ವಾದ ತಾಂಡಿದ್ದಾರೆ ಶಿವಣ್ಣನ ಆಶೀರ್ವಾದ ತಂದರೆ ಶಿವಣ್ಣರು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಕಮೆಂಟ್ ಮಾಡೋ ಮಕ್ಳಿಗೆ ಹೇಳ್ತೀನಿ ಕೇಳಿ, ಅಣ್ಣವ್ರಿಗೆ ಯಾವ ನಟರಿಗೂ ಕಂಪೇರ್ ಮಾಡಬಾರ್ದು ಸರ್. ಅದು ಇವತ್ತಿನ ಯುವ ಪೀಳಿಗೆಗೆ ಹೇಳ್ತೀನಿ ಕೇಳಿ, ನಿಮ್ಮ ಬದುಕು ಬಂಗಾರ ಆಗಬೇಕಂದ್ರೆ, ನಿಮ್ಮ ಮನೆಯಲ್ಲಿ ಸಂಸಾರ ಹೊಡಿಬಾರ್ದಂದ್ರೆ, ನಿಮ್ಮ ಜಮೀನನ್ನು ಕಾಪಾಡ್ಕೋಬೇಕಂದ್ರೆ, ನೀವು ಸಂತೋಷವಾಗಿರ್ಬೇಕಂದ್ರೆ ಅಪ್ಪಾಜಿಯವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ. ಇವತ್ತು ಅಪ್ಪಾಜಿಯವ್ರ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಇದೆ. ಅಪ್ಪಾಜಿಯವ್ರು ಸಿನಿಮಾ ಮಾಡಿದ್ರು ಓಕೆ, ಅಪ್ಪಾಜಿಯವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದ್ದು ಓಕೆ ಅಲ್ವಾ, ಖುಷಿ ಪಡಬೇಕದ್ದು. ಯಾಕೆ ಹೇಳಿ, ನಮಗೆ ಆದರ್ಶ ವ್ಯಕ್ತಿ ಆಗಿದ್ದಾರೆ ಅವರು. ಆ ಆದರ್ಶನ ನಮಗೆ ಕರ್ಕೊಂಡು ಹೋಗೋದು. ಅಪ್ಪಾಜಿಯವರು ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ನಾನು ಅಪ್ಪಾಜಿಯವ್ರ ಥರ ಆಗ್ಬೇಕನ್ನೋ ಕನಸು ಬರುತ್ತೆ ನಮಗೆ ಅಲ್ವಾ ಸರ್. ಅಪ್ಪಾಜಿ ಥರ ಕನಸು ಬರುತ್ತೆ. ಅಪ್ಪಾಜಿಯವರು ಸರಳ ತೆಗಿದಾರ. ಡಾಕ್ಟರ್ ರಾಜ್ಕುಮಾರ್ ಥರ ಅಪ್ಪಾಜಿಯವ್ರ ಥರ ಮತ್ತೊಬ್ರು ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಗೊತ್ತಾ, ಇವತ್ತಿನ ಯುವ ಪೀಳಿಗೆಗೆ ಹೇಳ್ತೀನಿ ಕೇಳಿ, ಇದನ್ನ ನೀವು ಸರ್ ನಮ್ಮ ವಿಜಯ್ ವಾಹಿನಿ ಚಾನಲ್ ಇದು ಇಂಪಾರ್ಟೆಂಟಾಗಿ ಹೇಳ್ಬೇಕು. ತುಂಬ ದಿನದಿಂದ ನನ್ನ ಕನಸು ಮಾತಾಡಬೇಕಂತ ಹೇಳಿದ್ರು. ಇವತ್ತಿನ ಯುವ ಪೀಳಿಗೆಗೆ ಹೇಳ್ತೀನಿ ಕೇಳಿ, ನಿಮ್ಮ ಬದುಕು ಬಂಗಾರ ಆಗಬೇಕಂದ್ರೆ, ನಿಮ್ಮ ಮನೆಯಲ್ಲಿ ಸಂಸಾರ ಹೊಡಿಬಾರ್ದಂದ್ರೆ, ನಿಮ್ಮ ಜಮೀನನ್ನು ಕಾಪಾಡ್ಕೋಬೇಕಂದ್ರೆ, ನೀವು ಸಂತೋಷವಾಗಿರ್ಬೇಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾವನ್ನ ನೋಡಿ, ದಯವಿಟ್ಟು ನೋಡಿ. ಯಾಕಂದರೆ ಹಿಂದೆ ಬಂಗಾರದ ಮನಸ್ಸು ಸಿನಿಮಾ ನೋಡಿ ಆಯಿತಾ, ಎಷ್ಟೋ ಜನ ಸಿಟಿಯಿಂದ ಹಳ್ಳಿಗೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ ಹೇಳಿ, ಆ ಸಿನಿಮಾ ಒಂದು ಪಾಠ ಕಲಿಸ್ತು ಅಲ್ವಾ. ಒಡ ಹುಟ್ಟಿದವರು ಸಿನಿಮಾ ನೋಡಿ ಕುಟುಂಬ ಹೆಂಗಿರ್ಬೇಕಂತ ನೋಡಿದ್ರು. ಮಯೂರ ಸಿನಿಮಾ ನೋಡಿದ್ರು. ಸಾಮಾಜಿಕ ಪೌರಾಣಿಕ ಆಮೇಲೆ ಕೌಟುಂಬಿಕ ಸಿನಿಮಾಗಳೇನು ಸಿಗುತ್ತಂದ್ರೆ ಯಾರಿಂದ ಸಿಗುತ್ತೆ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯಿಂದ ಸಿಗುತ್ತೆ. ಇದನ್ನ ನೋಡಿ ಸುಮ್ಮನೆ ಅವ್ರ ವಯಸ್ಸಿಗೆ ತಕ್ಕಾಗ ನಾವಿಲ್ಲ. ಆಮೇಲೆ ಅವ್ರು ಸಿನಿಮಾ ಮಾಡ್ಬೇಕಾದ್ರೆ ನಾವು ಹುಟ್ಟೇ ಇಲ್ಲ. ನಮ್ಮ ತಂದೆ ತಾಯಿಗಳು ಇದ್ದರು, ನಮ್ಮ ತಾತರು ಇದ್ದರು. ಯಾಕೆ ಅವ್ರನ್ನ ಆರಾಧಿಸ್ತಿದ್ರು. ಇವತ್ತು ನಾವೇನು ನೋಡ್ತಿಲ್ಲ, ಸುಮ್ಮನೆ ಒಂದು ಕಮೆಂಟ್ ಹಾಕ್ಬಿಡ್ತೀವಲ್ಲ. ನಿಮ್ಮ ಕಮೆಂಟ್ ಬೆಲೆ ಗೊತ್ತಾ? ಆ ಕಮೆಂಟ್ ನೋಡಿದಾಗ ಸರ್ ಒಂದು ಬೇಜಾರು ಅನ್ನೋದು ಗೊತ್ತಾ? ಅದಕ್ಕೆ ಏನು ಗೊತ್ತಾ ಸರ್, ಆ ಕಮೆಂಟ್ ಹಾಕ್ದಾಗ ಏನಾಗ್ತದೆ ಗೊತ್ತಾ, ನಿಮ್ಮವು ಅಲ್ಲಿ ಪಾಸಿಟಿವ್ ಯೋಚನೆ ಮಾಡೋಕ್ಕಿಂತ ನೆಗೆಟಿವ್ ಯೋಚನೆ ಮಾಡೋರು ಜಾಸ್ತಿ ಇರ್ತಾರೆ. ನೋಡಿಲ್ಲ ನಾವು, ಅಲ್ಲ ನೆಗೆಟಿವ್ ಯೋಚನೆ ಮಾಡಿರ್ತಾರೆ ಸರ್. ಕಮೆಂಟ್ ಮಾಡಿದಾಗ ಅರ್ಥ ಮಾಡ್ಕೊಳ್ಳಿ. ನಾನೇ ಆಗಲಿ ತಗೊಳ್ಳಿ, ಒಂದು ಕಮೆಂಟ್ ಮಾಡ್ಬಿಡ್ತಾನೆ, ಒಬ್ಬ ವ್ಯಕ್ತಿ ಕಮೆಂಟ್ ಮಾಡ್ಬಿಡ್ತಾನೆ. ಆ ಕಮೆಂಟ್ ನೋಡಿದ ತಕ್ಷಣ ಇರ್ಬೋದಲ್ಲ ಅಂತ ನಾನು ನೆಗೆಟಿವ್ ಯೋಚನೆ ಮಾಡೋದು, ಪಾಸಿಟಿವ್ ಯೋಚನೆ ಮಾಡಲ್ಲ. ಬಟ್ ನಾನು ಹೇಳ್ತೀನಿ, ನೀವೇನೇ ಆಗಲಿ ಎಲ್ಲ ಹೀರೋಗಳಿದಾರಲ್ಲ ದಯವಿಟ್ಟು ಹೇಳ್ತೀನಿ ಕೇಳಿ, ಯಾವ ಹೀರೋಗಳೇ ತಗೊಳ್ಳಿ ಎಲ್ಲ ನಮ್ಮ ಕನ್ನಡದ ಹೀರೋಗಳು ಸರ್. ನಮ್ಮ ಕನ್ನಡದ ಅವ್ರು ಎಷ್ಟು ಸ್ಟ್ರಗಲ್ ಮಾಡಿರ್ತಾರೆ ಗೊತ್ತಾ ಸರ್. ಅಲ್ಲಿ ಯಾವುದೇ ಹೀರೋಗಳಾದ್ರೂ ದೊಡ್ಡ ಮಟ್ಟಿಗೆ ಬೆಳೆದಿರೋ ಹೀರೋಗಳು ಆಶೀರ್ವಾದ ತೊಗೊಂಡೋಗಿ ಬೆಳೆದಿರ್ತಾರೆ. ಹಂಗ ದೊಡ್ಡ ಮನೆ ನಿಮ್ಮ ಹೀರೋ ಆಶೀರ್ವಾದ ತಾಂಡಿಲ್ವಂಗಾರೆ ನಿಮ್ಮ ಹೀರೋ ಇದಾರಲ್ಲ ನಿಮ್ಮ ಹೀರೋ ರಾಜ್ಕುಮಾರ್ ಆಶೀರ್ವಾದ ತಾಂಡಿದ್ದಾರೆ. ದೊಡ್ಡ ಮನೆಗೆ ಬಂದು ಅಪ್ಪು ಸರ್ ಆಶೀರ್ವಾದ ತಂದಿದ್ದಾರೆ. ಶಿವಣ್ಣನ ಆಶೀರ್ವಾದ ತಂದರೆ ಶಿವಣ್ಣರು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅಪ್ಪು ಸರ್ ಆಶೀರ್ವಾದ ಮಾಡಿದ್ದಾರೆ. ಮೈಸೂರಿಗೆ ಅರಮನೆ ಎಷ್ಟು ಮುಖ್ಯನೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮನೆ ಅಷ್ಟೇ ಮುಖ್ಯ. ಆಮೇಲೆ ನೀವೆಲ್ಲ ಹೇಳ್ತೀರಾ, ಏನೇ ಸಿನಿಮಾ ಮಾಡಿ ಹೇಳ್ತೀನಿ ಕೇಳಿ, ಏನೇ ಸಿನಿಮಾ ಮಾಡಿ ರಾಯರ ಆಸ್ಥಾನಕ್ಕೆ ಹೋಗ್ತೀರಾ, ಶಿರ್ಡಿ ಸಾಹಿಬ ಆಸ್ಥಾನಕ್ಕೆ ಹೋಗ್ತೀರಾ, ಧರ್ಮಸ್ಥಳಕ್ಕೆ ಹೋಗ್ತೀರಾ. ಅದೇ ಥರ ನೀವು ಈ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅಪ್ಪು ಸರ ಪುಣ್ಯಕ್ಷೇತ್ರಕ್ಕೆ ನೀವು ಬಂದರೆ ಒಂದು ಆಶೀರ್ವಾದ ಪಡೆದಂದ್ರೆ ನಿಮ್ಮ ಜೀವನ ಎಲ್ಲ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಒಬ್ಬ ಹೀರೋಯಿನು ಚಲನಚಿತ್ರದವ್ರು ಬೆಳಿಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ. ಯಾಕೆ ನಿಮ್ಮ ಹತ್ರ ಬಂದು ಒಂದು ಸರ್ಗೊಡ್ಡಿ ಕೈ ಬಿದ್ದು ಬೇಡ್ತಾರೆ ಯಾಕೆ ಗೊತ್ತಾ, ನಿಮ್ಮ ಆಶೀರ್ವಾದ ಬೇಕು ಅಂತ ಬೇಡ್ತಾರೆ. ಯುವಕರಿಗೆ ನಾವು ಇದನ್ನ ಹೇಳ್ಬೇಕು ಸರ್, ಕಮೆಂಟ್ ಮಾಡಿದ್ಕಲ್ಲ ಕಮೆಂಟ್ ಹೇಳ್ಕೋಬಾರ್ದು. ಯಾಕಂದರೆ ಗೊತ್ತಿಲ್ಲ ಮಾಡ್ಬಿಡ್ತಾ. ಇವ್ರ ವಯಸ್ಸಿಗೆ ನಾನು ಇಲ್ಲ ಅಂದಮೇಲೆ ನಾನು ಇವ್ರಿಗೆ ಕಮೆಂಟ್ ಮಾಡ್ಕೋಬಾರ್ದು. ಇವ್ರು ಸಿನಿಮಾ ರಂಗಲ್ಲಿ ಹೋಗ್ತಿರಂದಮೇಲೆ ನಾನು ಬೇರೆ ರಂಗಲ್ಲಿ ಹೋಗ್ತೀನಿ. ನನಗೆ ಇವ್ರ ರಂಗಲ್ಲ ಏನೋ ಗೊತ್ತಿಲ್ಲ ಅಂದಮೇಲೆ ನಾನೇ ಕಮೆಂಟ್ ಮಾಡಬೇಕು. ಹಿಂಗೆ ಯೋಚನೆ ಮಾಡಬೇಕು. ರಾಜಕೀಯ ಕಮೆಂಟ್ ಮಾಡ್ರೆ ಅದೊಂಥರ ಅರ್ಥ ಇರುತ್ತೆ. ಸಿನಿಮಾ ರಂಗ ಏನೂ ಗೊತ್ತಿಲ್ಲ ಸರ್ ಕಮೆಂಟ್ ಮಾಡ್ತಾರೆ. ಕಮೆಂಟ್ ಮಾಡೋ ಮಕ್ಳಿಗೆ ಹೇಳ್ತೀನಿ ಕೇಳಿ, ನಿಮ್ಮ ಮನೆಯಲ್ಲಿ ಹಲವಾರು ತೂತಗಳಿದ್ದಾವೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಂಸಾರದಲ್ಲಿ ಹಲವಾರು ತೂತಗಳಿದ್ದಾವೆ. ಅವುಗಳನ್ನ ಬಂದ್ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ ಗೊತ್ತಾ, ತಿನ್ನಕ್ಕೆ ಅನ್ನನೇ ಇರಲ್ಲ. ನಿಮಗೆ ಕರೆಕ್ಟ್ ಸರ್ಕಾರ ರೇಷನ್ ಅಕ್ಕಿ ಕೊಟ್ಟಿಲ್ಲ ಅಂದರೆ ನಿಮಗೆ ಊಟ ಮಾಡೋಕ್ಕೂ ಕಷ್ಟ ಇರುತ್ತೆ. ಅಂಥವ್ರು ಬಂದ್ಬಿಟ್ಟು ಮೊಬೈಲ್ ಕರೆನ್ಸಿ ಹಾಕೊಂಡು ಕಮೆಂಟ್ ಮಾಡ್ತೀರಾ. ಕೆಟ್ಟ ಕಮೆಂಟ್ ಎಷ್ಟು ಸಮಸ್ಯೆ ಕೊಡುತ್ತೆ ಗೊತ್ತಾ. ಹೆಣ್ಮಕ್ಳಿಗೆ ಸಮಸ್ಯೆ ಕೊಡುತ್ತೆ. ನಿಮಗೆ ಗೊತ್ತಿಲ್ಲ, ಒಂದು ಹೆಣ್ಣು ಹುಡುಗಿ ಒಂದು ಸಿನಿಮಾ ರಂಗದಲ್ಲಿ ಬಂದು ಕಷ್ಟಪಟ್ಟು ಸಿನಿಮಾದಲ್ಲಿ ಬೆಳಿಬೇಕಂತ ಕನ್ಸಿಟ್ಕೊಂಡಿರ್ತಾಳೆ. ಇದು ಒಂದು ಕ್ಷೇತ್ರ ಸರ್. ಕ್ಷೇತ್ರ ಅಂತ ಹೆಂಗೆ ಗೊತ್ತಾ ಸರ್, ನಾನು ಹೇಳ್ತೀನಿ. ಒಂದು ಸಾಂಸ್ಕೃತಿಕ ಕ್ಷೇತ್ರ, ಕ್ರೀಡೆ ಕ್ಷೇತ್ರ, ಆಮೇಲೆ ಕಲಾಕ್ಷೇತ್ರ, ರಾಜಕೀಯ ಕ್ಷೇತ್ರ ಹಿಂಗೆಲ್ಲ ಬರ್ತಾರಲ್ಲ ಸರ್. ಅದೊಂದು ಇದು ಕಲಾಕ್ಷೇತ್ರದಲ್ಲಿ ನಮ್ಮ ಕನ್ನಡದ ಮಕ್ಕಳು, ನಮ್ಮ ಕನ್ನಡದ ಹೀರೋಗಳು ಬೆಳೀತಿರ್ತಾರೆ. ಹಾಗಾಗಿ ಅವರಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಇವತ್ತು ಅಪ್ಪಾಜಿಯವರ ಆಶೀರ್ವಾದ ಸದಾ ಇರಲಿ ಅಂತ ಬೇಡ್ಕೊಳ್ಳುವ ಜೂನಿಯರ್ ಪುನೀತ್ ರಾಜ್ಕುಮಾರ್ ಸಕಲೇಶ್ಪುರ. ಒಳ್ಳೇದಾಗಲಿ. ತುಂಬ ಥ್ಯಾಂಕ್ ಯು. ಬೆಳೀತಿರೋ ಮಕ್ಕಳು ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಅಪ್ಪಾಜಿಯವ್ರ ಸಿನಿಮಾ ನೋಡಿ ಒಳ್ಳೇದಾಗಲಿ ಸರ್. ಅದು ಅವೆಲ್ಲ ಮಾತಾಡಿದ್ದಾರೆ ಸರ್. ಇಲ್ಲ ಅಪ್ಪಾಜಿಯವರ ಆಶೀರ್ವಾದ ತಗೊಂಡ್ಬಿಟ್ರೆ, ಅಪ್ಪಾಜಿಯವ್ರ ಹತ್ರ ಹೋದ್ರೆ ಅಪ್ಪಾಜಿಯವ್ರ ಏನು
ಅಂತ ಅರ್ಥ ಆಗುತ್ತೆ ಸರ್. ನಮ್ಗೆ ಬಂದ್ಬಿಡುತ್ತೆ. ತಪ್ಪು ಸರ್ ಆಶೀರ್ವಾದ ಪಡೆದು ನಾನು ತುಂಬಾ ಒಳ್ಳೇದಾಗಿದ್ದೀನಿ ಸರ್. ಅವ್ರ ಆಶೀರ್ವಾದ ಇದೆ. ಇವತ್ತು ನೋಡಿ ನಮ್ಮ ಯೋಗಿ ಸರ್ ಸಿಕ್ಕಿದ್ದಾರೆ ಅಂದ್ರೆ ನಮ್ಮ ಪುಣ್ಯ. ಅವ್ರ ಆಶೀರ್ವಾದ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಸಿಕ್ಕಿದ್ದೀರಾ?